ಕೆಳಗಡೆ ಇಳಿದ್ರೆ ನೋಡು ಸರಿ. ಇವಾಗ ಚಿಂಟು ಆಡ್ದಂಗ್ ಆಡ್ತಾ ಇದೆಯಾ ಕಣೆ ಇವತ್ತು. ಯಾಕೋ ನೀನು ಅವ್ನು ಹೇಳಿದ ನನಗೆ ನನ್ನ ಪರಂಪರೆ ಉಳಿಸಿ ಪರಂಪರೆ ಅವನ ಹೆಸರು ನಾವು ಪರಂಪರೆ ಅಲ್ಲ. ಅವ್ನು ನಂಗೆ ಹಂಗ ಹೇಳಿದ್ದು, ನನ್ನ ಪರಂಪರೆ ಬಿಟ್ಕೊಡ್ಬೇಡ್ವೆ ಅಂತ. ನಾನು ಬಿಟ್ಕೊಡಲ್ಲ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ಡೇ ಸೆಲೆಬ್ರೇಷನ್ ಇತ್ತು, ಯಾರ್ದು ಏನು ಅಂತ ನಾನು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಕೆಲವು ವಿಶೇಷ ಅಡುಗೆನೂ ಮಾಡಿದ್ವಿ, ಆ ಕ್ಲಿಪ್ಪಿಂಗ್ ವೀಡಿಯೋದಲ್ಲಿ ಹಾಕಿದ್ದೀನಿ, ನೋಡಿ ಬನ್ನಿ. ಬಿಸಿ ಬಿಸಿ ಕರ್ಗಡುಬು ಮಾಡಿದ್ದೀನಿ. ಹೇಗೆ ಮಾಡಿದೆ, ಏನು ವಿಶೇಷ, ಮತ್ತು ಒಬ್ಬಿಟ್ಟು ಕೂಡ ಮಾಡಿದ್ವಿ. ಕರ್ಗಡುಬು ರೆಸಿಪಿ ಎಲ್ಲ ಸಿಂಪಲೇ ಇರುತ್ತೆ, ಏನು ವಿಶೇಷ ಅಂತ ನಾನು ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಬ್ಲಾಗ್ ನೋಡೋಣ. ಸೂಪರಾಗಿದೆ. ಮತ್ತು ಕರ್ಗಡುಬು ನಾವೆಲ್ಲ ಕರ್ಗಡುಬು ಅಂತ ಅಂತೀವಿ. ಕಡುಬುನೇ ಬೇರೆ, ಕರ್ಜಿಕಾಯಿ ಬೇರೆ ಥರ ಇರುತ್ತೆ. ಇದು ಒಂಥರ ಸ್ಪೆಷಲ್ಲು. ಏನು ಅಂತ ವ್ಲಾಗಲ್ಲಿ ಹೇಳ್ತೀನಿ, ಬನ್ನಿ. ಬನ್ನಿ ಫ್ರೆಂಡ್, 1 ಗಂಟೆಯಲ್ಲಿ ಒಬ್ಬಟ್ಟು ತಿನ್ನೋಣ. ಮೊದಲಿಗೆ ಪನ್ನೀರ್ ಗ್ರೇವಿ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಹೇಗೆ ಅಂತ ನೋಡಿ. ಪನ್ನೀರೆಲ್ಲ ಸಣ್ಣ ಸಣ್ಣದಾಗಿ ಈ ಥರ ಸ್ಲೈಸ್ ಮಾಡಿಕೊಂಡು ಫಸ್ಟು ನಾನು ಶಕ್ತಿವಂತ ಪ್ಯಾನ್ನ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಪನ್ನೀರೆಲ್ಲ ಸಣ್ಣದಾಗಿ ಸ್ಲೈಸ್ ಕಟ್ ಮಾಡಿದ್ವಲ್ಲ ಅದನ್ನು ಪ್ಯಾನ್ ಒಳಗಡೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ಹಾಕ್ಕೊತಿದ್ದಾರೆ. ಇದು ರುಚಿ ತಾನೇ ಮಾಡ್ತಾ ಇರೋದು. ಇದು ಹೊಸದು ಆಯಿಲ್ ಹಾಕೋದು ನೋಡಿ, ಮೀಶೋದಲ್ಲಿ ತರಿಸ್ಕೊಂಡೆ ರೀಸೆಂಟಾಗಿ, 2-3 ಡೇಸ್ ಆಯ್ತು ಅಷ್ಟೇ. ಈರುಳ್ಳಿ ಮತ್ತು ಒಂದು 3-4 ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ ಎರಡು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಡ್ವಿ. ಈಗ ಮತ್ತೆ ಅದೇ ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿರೋದು ಅದಕ್ಕೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಕ್ಕೊಂಡು ಅದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅರಿಶಿನ ಪುಡಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಟೊಮೊಟೊ ಪ್ಯೂರಿ ಹಾಕಿ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಪ್ಯೂರಿ ಹಾಕ್ಕೊಳ್ಳೋಣ. ಮತ್ತು ಆನಿಯನ್ ಮತ್ತು ಒಂದು 3-4 ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗೆ ಸ್ವಲ್ಪ ಫ್ರೈ ಮಾಡೋಣ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇದಕ್ಕೆ ಮಸಾಲನೇ ಇದು ಪನ್ನೀರ್ ಗ್ರೇವಿಗೆ. ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಚೆನ್ನಾಗಿ ಕುದಿ ಬಂದು ಹಸಿ ವಾಸನೆ ಎಲ್ಲ ಹೋಗಬೇಕು. ಮಸಾಲೆ ಸ್ವಲ್ಪ ಚೆನ್ನಾಗಿ ಕುದ್ದಿದೆ. ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ದು ಪನ್ನೀರನ್ನ ಆ ಗ್ರೇವಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲಿ ಪನ್ನೀರ್ ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ ಕೂಡ ಹಾಕ್ಕೊತಿದ್ದೀವಿ. ಚೆನ್ನಾಗಿರುತ್ತೆ ಟೇಸ್ಟು ಕಸೂರಿ ಮೇಥಿ ಹಾಕಿದ್ರೆ. ಇದೆಲ್ಲ ಆದಮೇಲೆ ನೋಡಿ, ಪನ್ನೀರ್ ಗ್ರೇವಿ ರೆಡಿ ಟು ಈಟ್. ಜೊತೆಗೆ ಕಾಂಬಿನೇಷನ್ನು ಪರಾಟ ತಗೊಬಂದಿದ್ವಿ. ಅದನ್ನು ಹಂಚಿನ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ತಟ್ಟೆಗೆ ಹಾಕ್ಕೊಂಡು ಎಲ್ಲರದು ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ಕೇಕ್ ಸೆಲೆಬ್ರೇಷನ್ ಮಾಡೋಣ ಅಂತ ರೆಡಿ ಮಾಡಿದ್ವಿ. ಬರ್ಡೇ ಯಾರ್ದು ಅಂತ ಇನ್ನೂ ಹೇಳಿಲ್ಲ ಅಲ್ಲ ನಿಮಗೆ. ಬರ್ಡೇ ಇನ್ಯಾರ್ದು ಅಲ್ಲ, ನಮ್ಮ ಅತ್ತೆಯವ್ರದ್ದು, ಹರೀಶ್ ಅವರ ಅಮ್ಮ ಅವ್ರದ್ದು ಬರ್ಡೇ ಇತ್ತು. 12 o'clockಗೆ ಕೇಕ್ ಕಟ್ ಮಾಡಿಸಿದ್ವಿ. ಪಾಪುನೂ ಅತ್ತೆನೂ ಸೇರಿಕೊಂಡು ಕೇಕ್ ಕಟ್ ಮಾಡಿದ್ರು. ಪಾಪಗಂತೂ ಫುಲ್ಲು ಖುಷಿ ಕೇಕ್ ಕಟ್ ಮಾಡೋದ್ರಲ್ಲಿ. ಹ್ಯಾಪಿ ಅಂತ ಫುಲ್ಲು ಓಡಾಡ್ತಿದ್ದ. ಅವನಿಗಂತೂ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿತ್ತು. Happy birthday to you. Happy birthday to you. Happy birthday to you. Happy birthday to you.
ಹ್ಯಾಪಿ ಬರ್ಡೇ ಏಕಿ ಬಾಯ್ ಮುಚ್ಚ ಮೂರಂಗ ತೆಗಿತಾರೆ ಬಾಯ್ನ ನೀವು ಒಂದು ಪೀಸ್ ತಗೊಂಡು ಇಬ್ಬರು ಸೇರ್ಕೊಂಡು ಇಡಬೇಕಿತ್ತು ಎಲ್ಲಿ ಹ್ಯಾಪಿ ಬರ್ತ್ಡೇ ಮನಿ ನಾನು ಎರಡು ಸತಿ ಹೇಳಿದೆ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಮನೆಯವರು ನಾವೆಲ್ಲ ಇಷ್ಟು ಜಾಯಿಂಟ್ ಫ್ಯಾಮಿಲಿ ಜೊತೆಲೇ ಇರೋದು. ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಒಬ್ಬಿಟ್ಟು ಸುತ್ವಿ. 1 ಗಂಟೆಲಿ ಒಬ್ಬಟ್ಟು ತಿನ್ನೋಣ. ನೈಟು ಒಬ್ಬಿಟ್ಟು ಮಾಡಿದ್ದೆ, ಯಾಕಂದರೆ ಅರ್ಲಿ ಮಾರ್ನಿಂಗು ಆಗೋದಿಲ್ಲ ಅಂದ್ಬಿಟ್ಟು ಒಬ್ಬಿಟ್ಟು ಮೊದಲೇ ಪ್ರಿಪೇರ್ ಮಾಡಿಕೊಂಡು ಒಬ್ಬಿಟ್ಟೆಲ್ಲ ಸುಟ್ಟು ಅಷ್ಟರಲ್ಲಿ 1 ಗಂಟೆ ಆಗಿತ್ತು. ಬೆಳಗ್ಗೆ ಎಲ್ಲ ಹೋಗ್ಬೇಕಿತ್ತು, ನಮ್ಮದು ಪ್ರೋಗ್ರಾಮ್ ಇತ್ತು ಸ್ವಲ್ಪ, ಅದರಿಂದಾಗಿ ನೈಟೇ ಮಾಡಿದ್ವಿ. ಒಬ್ಬಿಟ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದ್ರದ್ದು ಹೂರಣ ಇನ್ನೂ ಸ್ವಲ್ಪ ಮಿಕ್ಕಿತ್ತು. ಅದಾದ ನೆಕ್ಸ್ಟ್ ಡೇಗೆ ನಾನು ಇದನ್ನು ಒಂದು 7 to 8 ಕರ್ಗಡ್ಬು ಆಗಿತ್ತಷ್ಟೇ. ನೋಡಿ ಮೈದಾ ಹಸಿಟ್ಟನ್ನ ಚಪಾತಿ ಅದಕ್ಕೆ ಕಲಸಿಟ್ಕೊಂಡು ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಅದನ್ನು ಮೈದಾ ಹಸಿಟ್ಟಲ್ಲೇ ಸಣ್ಣಗೆ ಪೂರಿಗೆ ಲಟ್ಟಿಸ್ಕೊತೀವಲ್ಲ ಆ ಥರ ಪೂರಿ ಥರ ತೀಡ್ಕೊಂಡು ಮೈದಾ ಹಿಟ್ಟನ್ನ ಪೂರಿ ಥರ ಮಾಡ್ಕೊಂಡ್ವಲ್ಲ, ಆ ಹಿಟ್ಟಿನ ಸುತ್ತ ಸ್ವಲ್ಪ ಆಯಿಲ್ ಸರ್ಕೊಂಡು ಹೂರಣ ಅದರೊಳಗಡೆ ಇಟ್ಟು ಫೋಲ್ಡ್ ಮಾಡೋಣ. ಇವಾಗ ಕರ್ಜಿಕಾಯಿಗೆ ಕಡುಬುಗೆಲ್ಲ ಫೋಲ್ಡ್ ಮಾಡ್ತಾರೆ ಗೊತ್ತಾ, ಆ ಥರ ಫೋಲ್ಡ್ ಮಾಡಬೇಕು. ಸುತ್ತ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು, ಯಾಕಂದರೆ ಹೂರಣ ಈಚೆಗೆ ಬರಬಾರ್ದು ಅಂತ. ನನಗೆ ಸುಮಾರಾಗಿ ಬರುತ್ತೆ ಈ ಥರ ಮರ್ಚೋದು, ಯಾಕಂದರೆ ಕಡುಬು ಅದೆಲ್ಲ ನಾವೇ ಜಾಸ್ತಿ ಮಾಡಲ್ವಲ್ಲ, ಮಾಡ್ತೀವಿ, ಬಟ್ ನನಗಷ್ಟು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ, ಅದಕ್ಕೆ ನೋಡಿ ಈ ಥರ ಪ್ರಿಪೇರ್ ಮಾಡಿಕೊಂಡೆ. ಅದಾದಮೇಲೆ ಎಣ್ಣೆ ಕಾಯಕ್ಕಿಟ್ಟೆ. ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಕಾಯ್ದಿದೆಯಲ್ವ ಅಂತ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಎಣ್ಣೆ ಕಾಯ್ದಿತ್ತು. ಸೊ ಕರಿಗಡುಬುಗಳನ್ನೆಲ್ಲ ಅದರಲ್ಲಿ ಹಾಕಿ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಜಾಸ್ತಿ ಬೇಯಿಸೋಕೆ ಹೋದರೆ ಸಿದೋಗ್ಬಿಡುತ್ತೆ. ಫ್ರೈ ಮಾಡಿಕೊಂಡೆ. ನೋಡಿ ಕರಿಗಡುಬು ಇವಾಗ ರೆಡಿ ತಿನ್ನೋದಕ್ಕೆ. ನೀವು ಈ ಥರ ರೆಸಿಪಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಕಂಟಿನ್ಯೂ ಆಗುತ್ತೆ ಇನ್ನು ನೆಕ್ಸ್ಟ್ ವ್ಲಾಗ್ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.